ತಂಗ್ಯವ ನನಗಲ್ಲ, ಅವರಿಗೆ. ಹೆಸರಿಗಷ್ಟೇ ಊರಿನ ದೊಡ್ಡ ಮನುಷ್ಯ, ಮಾಡೋದೆಲ್ಲ ಸಣ್ಣ ಸಣ್ಣ ಕೆಲ್ಸ. ನಾನೇನು ಅವನ ಹತ್ರ ಕೇಳಿದ್ನ ನಾನು ಹುಟ್ಟಪ್ಪ ಮಾಡು ಅಂತ? ಯಾವನ್ ಮುಖ ನೋಡಿದ್ರೆ ನನ್ ದಿನ ಎಲ್ಲ ಹಾಳಾಗತ್ತೆ ಅಂತ ಅನ್ಕೊಂಡಿದ್ನೋ ಅವನೇ ನನ್ ಕಣ್ಣೆದ್ರಗ್ ಬಂದು ಮನ್ಸ್ನ ಕೆಡಿಸ್ಬಿಟ್ಟ. ಈ ಪ್ರಪಂಚದಲ್ಲಿ ಯಾರನ್ನು ನಂಬಾರ್ದು, ಎಲ್ಲ ಗಂಡಸ್ರು ಮೋಸ್ಕಾರ್ರೆ. ಹೆತ್ತಪ್ಪ, ಕಟ್ಕೊಂಡಿರೋ ಗಂಡ, ಕೊನೆಗ್ ದೇವ್ರ ಕೊಟ್ಟ ಅಣ್ಣನು, ಎಲ್ರೂ ಮೋಸ್ಕಾರ್ರೆ. ಇನ್ಮೇಲೆ ಯಾರನ್ನೂ ನಂಬಲ್ಲ. ನನಗಿನ್ಯಾರು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಬೇಗ ಬನ್ರಿ. ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ಜ್ಯೋತಿ ಕೋಪದಾಗ ಬಂದು ಬಾಗ್ಲಾಕೊಂಡ್ಬಿಟ್ಲು ರೀ. ಜ್ಯೋತಿ, ಬಾಗ್ಲು ತೆಗಿಯಮ್ಮ. ಜ್ಯೋತಿ, ಯಾಕಮ್ಮ ಬಾಗ್ಲಾಕೊಂಡಿದ್ಯಾ? ಬಾಗ್ಲು ತೆಗಿಯಮ್ಮ. ಜ್ಯೋತಿ, ಜ್ಯೋತಿ, ನನಗೆ ಯಾರ ಸಮಾಧಾನನೂ ಬೇಕಾಗಿಲ್ಲ. ಆ ಶಿವರಾಜು ಇಂದ ದೂರ ಆಗಿ ನನಗೆ ಅವನಿಂದ ಮುಕ್ತಿ ಸಿಗೋವರೆಗೂ ನಾನು ಈ ರೂಮಿಂದ ಆಚೆ ಬರಲ್ಲ. ಇದೇ ನನ್ನ ಶಪಥ. ಹಾಗೆಲ್ಲ ಹೇಳ್ಬೇಡಮ್ಮ. ಬಾಗ್ಲು ತೆಗಿಯಮ್ಮ. ಡಾಕ್ಟರ್, ಇವ್ರ ಪರಿಸ್ಥಿತಿ ಹೆಂಗೈತೀಗ? ದೇಹಕ್ಕಾಗಿರೋ ಅನಾಹುತನ ಸರಿಪಡಿಸ್ಬೋದು, ಆದ್ರೆ ಮನ್ಸ್ಗಾಗಿರೋ ಅನಾಹುತನ ಗುಣಪಡಿಸೋದಕ್ಕಾಗೋದಿಲ್ಲ. ಇವರು ಈ ವಯಸ್ಸಲ್ಲಿ ಈ ತರದೊಂದು ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಇವ್ರ ಮಗನ ವಿಚಾರ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿರ್ಬೋದು ನೀವೇ ಹೇಳಿ. ಇವ್ರನ್ನ ಉಳಿಸ್ಕೊಳ್ಳೋದಕ್ಕಾಗಲ್ವಾ? ಹಣ ಎಷ್ಟಾದ್ರೂ ಖರ್ಚಾಗ್ಲಿ, ಅದನ್ನ ನಾನು ಕೊಡ್ತೀನಿ. ದಯವಿಟ್ಟು ಇವ್ರನ್ನ ಉಳಿಸ್ಕೊಡಿ ಡಾಕ್ಟರ್. ಇದು ಹಣದ ವಿಚಾರ ಆಗಿದ್ದಿದ್ರೆ ಇನ್ಸ್ಪೆಕ್ಟರ್ ಕೈನಲ್ಲೇ ಹಣ ಅರೇಂಜ್ ಮಾಡ್ಕೊಡಿ ಅಂತ ನಾ ಹೇಳ್ತಿದ್ದೆ. ಇವರು ಮಗನ್ಗೋಸ್ಕರ ಮನ್ಸ್ ಕೆಡ್ಸ್ಕೊಂಡು ನೀರ್ಗೆ ಹಾರಿದ್ದಾರೆ. ಇವ್ರನ್ನ ಗುಣಪಡಿಸ್ಬೇಕು ಅಂದ್ರೆ ಅವ್ರ ಮಗನೇ ಬರ್ಬೇಕು. ಅವ್ರು ಬಂದ್ರೇನೆ ಇವ್ರು ಹುಷಾರಾಗೋದು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಆದಷ್ಟು ಬೇಗ ಕರ್ಸೋ ವ್ಯವಸ್ಥೆ ಮಾಡಿ. ತಪ್ಪು ಮಾಡಿಬಿಟ್ಟೆ. ನನ್ನ ವೈಯಕ್ತಿಕ ಬದುಕಿನ ಕಡೆ ಗಮನ ಕೊಟ್ಟು ಈ ಕಡೆ ನಾನು ಗಮನನ ಕೊಡೋಕ್ಕಾಗಲಿಲ್ಲ. ಇದಕ್ಕೆಲ್ಲ ನೇರವಾಗಿ ನಾನಾ ಕಾರಣ ಅದೇ. ಚೇಚೆ, ನೀವ್ ಹೇಗೆ ನೇರವಾಗಿ ಕಾರಣ ಆಗ್ತೀರಾ? ಎಲ್ಲ ವಿಧಿ ಅಷ್ಟೇ. ಇದು ಹಂಗಲ್ಲ ಮೇಡಮ್ ಅವರೇ. ನಾನು ಹುಷಾರಾಗಿದ್ದರೆ ಇಷ್ಟೆಲ್ಲ ಅನಾಹುತನ ಆಗ್ತಿರ್ಲಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ. ಇರಲಿ, ಇನ್ನು 48 ತಾಸದಾಗ ಆ ಶ್ರೀರಾಮ ಎಲ್ಲೇ ಇದ್ರು ಕರ್ಕೊಂಡು ಬಂದು ಇವ್ರ ಮುಂದೆ ನಿಲ್ಲಿಸ್ತೀನಿ. ಇದ್ರ ಹಿಂದೆ ಯಾರ ಇದ್ರು ನಾನು ಬಿಡೋ ಮಾತೇ ಇಲ್ಲ. ಇನ್ನು 48 ತಾಸದಾಗ ಆ ಶ್ರೀರಾಮ ಎಲ್ಲೇ ಇದ್ರು ಕರ್ಕೊಂಡು ಬಂದು ಇವ್ರ ಮುಂದೆ ನಿಲ್ಲಿಸ್ತೀನಿ.
ಇದ್ರ ಹಿಂದೆ ಯಾರ ಇದ್ರು ನಾನು ಬಿಡೋ ಮಾತೇ ಇಲ್ಲ. ಯೋಚನೆ ಮಾಡಬೇಡಿ. ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ನಿಮ್ಮ ಒಳ್ಳೆ ಮನ್ಸಿಗೆ ಆ ದೇವ್ರು ಯಾವಾಗ್ಲೂ ಒಳ್ಳೇದ್ ಮಾಡ್ತಾನೆ. ಆದ್ರೀಗ ನಾನು ಏನು ಮಾಡಲಿ? ಹೆಂಗ್ ಹುಡುಕಾಟ ಶುರು ಮಾಡಲಿ? ಏನು ಮಾಡಲಿ? ಹಾ, ಮೊದಲು ಈ ಊರಿನಾಗಿರುವ ಶ್ರೀರಾಮನ್ ಫೋನು ಎಲ್ಲೈತಿ ಅಂತ ಹೇಳಿ ಪತ್ತೆ ಹಚ್ಚಬೇಕು. ಆ ಫೋನ್ ಸಿಕ್ತಪ್ಪ ಅಂತಂದ್ರೆ ನನ್ನ ಅರ್ಧ ಕೇಸ್ ಸಾಲ್ವ್ ಆದಂಗ. ಇಷ್ಟು ದೊಡ್ಡ ಊರಿನಾಗ ಅದನ್ನ ಹೆಂಗ್ ಪತ್ತೆ ಹಚ್ಚಲಿ? ಎಲ್ಲಂತ ಹುಡುಕ್ಲಿ? ಎಸ್, ಡಾಗ್ ಸ್ಕ್ವಾಡ್ ಕರೆಸಿ ಇಡೀ ಊರ್ನ ಸರ್ಚ್ ಮಾಡಿಸ್ತೀನಿ. ಫೋನ್ ಸಿಗ್ತೈತಿ. ಇದ ಬರೋಬ್ಬರಿ ಐಡಿಯಾ. ನೋಡಿ, ಎಲ್ಲ ನೀವು ಅನ್ಕೊಂಡ್ ಹಾಗೆ ಆಗುತ್ತೆ. ಯೋಚನೆ ಮಾಡಬೇಡಿ. ಅಪರಾಧಿಗಳು ಯಾರೇ ಆಗಿದ್ರು ಅವ್ರು ನಿಮ್ ಕೈಗೆ ಸಿಕ್ಕ ಬೀಳ್ತಾರೆ. ಅವ್ರಿಗೆ ಜೈಲ್ ಕೂಡ ಆಗುತ್ತೆ. ಇದಂತೂ ನಿಜ. ಅದ ನಿಜ ಆಗ್ಬೇಕು ಮೇಡಮ್ ಅವರೇ. ಆ ನನ್ನ ಮಕ್ಕಳನ್ನ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೋಡಿ, ಇಷ್ಟೊಂದು ಆವೇಶ ಒಳ್ಳೇದಲ್ಲ. ಆಮೇಲೆ ಒಂದ್ ಮಾಡಕ್ ಹೋಗಿ ಇನ್ನೊಂದು ಆಗೋಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಿ. ತಾಳ್ಮೆಯಿಂದ ಕೆಲಸ ಮಾಡಕ್ಕಲ್ಲ ನಾನು ಈ ಕೆಲಸಕ್ಕೆ ಸೇರ್ಕೊಂಡಿದ್ದು. ನ್ಯಾಯದ ಸಂಬಂಧ ಕೆಲಸ ಮಾಡಕ್ಕ. ನ್ಯಾಯದ ಸಂಬಂಧ ನಾನು ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನೋಡ್ರಿ ಮೇಡಮ್ ಅವರೇ, ಈ ಕೇಸ್ ಮುಗಿಯೋವರೆಗೂ ನಾನು ನಿಮ್ಮನ್ನ ಬೆಟ್ಟಂತೂ ಆಗಕ್ಕಾಗಂಗಿಲ್ಲ. ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೋತೀರಿ ಅಂತ ಅನ್ಕೊಂಡೀನಿ. ದಯವಿಟ್ಟು ಈ ಕೇಸ್ ಸಾಲ್ವ್ ಆಗೋವರೆಗೂ ನನ್ನನ್ನು ಒಂಟಿಯಾಗಿ ಬಿಟ್ಬಿಡ್ರಿ. ಅಲ್ಲ, ಅದು ಪ್ಲೀಸ್ ಅಂತ ಹೇಳಿದ್ನಲ್ಲ. ನಾನು ಈ ಕೇಸು ಸಾಲ್ವ್ ಮಾಡಬೇಕು ಅಂತಂದ್ರೆ ನನ್ನ ತಲೆ ಉಪಯೋಗಿಸ್ಬೇಕು. ನಿಮ್ಮ ಜೋಡಿ ಇದ್ರೆ ಅದು ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಸರಿ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಒಂದ್ ವೇಳೆ ಈ ಕೇಸ್ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ನೀವು ನನ್ನ ಮಾತಾಡ್ಸಲ್ವಾ? ಅದೇನು ಮಾತು ಅಂತ ಆಡ್ತೀರಿ ಮೇಡಮ್ ಅವ್ರೆ? ಈ ಕೇಸು ಸಾಲ್ವ್ ಆಗೇ ಆಕೈತಿ. ನಾನು ಹೇಳಕ್ ಬಂದಿದ್ದೇನು ಅಂತಂದ್ರೆ ಈ ಕೇಸಿನ ವಿಚಾರವಾಗಿ ಈಗ ನನಗೆ ಸಮಯ ಸಿಗಂಗಿಲ್ಲ ಅಂತ. ಸಮಯ ಸಿಕ್ತಪ್ಪ ಅಂತಂದ್ರೆ ನಾನು ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ. ಸರಿ.